ಹಾಗೇನೆ ಈ ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಿತ್ಸ್ ಇದಾವೆ, ಅಂದ್ರೆ ಸಾಕಷ್ಟು ಮಿತ್ಸ್ ಇದೆ ಜನರಲ್ಲಿ. ಸಕ್ಕರೆ ಜಾಸ್ತಿ ಉಪಯೋಗಿಸಿದ್ರೆ ಅಥವಾ ಸ್ವೀಟ್ ಜಾಸ್ತಿ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ. ಸೊ ನಿಜಕ್ಕೂ ಸಕ್ಕರೆ ಕನ್ಸ್ಯೂಮ್ ಮಾಡೋದ್ರಿಂದ, ಹೆಚ್ಚಿನ ಪ್ರಮಾಣದಲ್ಲಿ ಸಿಹಿ ತಿನ್ನೋದ್ರಿಂದ ಮಧುಮೇಹ ಬರುತ್ತಾ? ಇದು ದೊಡ್ಡ ಸುಳ್ಳು. ಸ್ವೀಟ್ ತಿಂದು ಡಯಾಬಿಟಿಸ್ ಬರೋದಿಲ್ಲ. ಡಯಾಬಿಟಿಸ್ ಬರಲಿಕ್ಕೆ ಕಾರಣಗಳು ಬೇರೆ ಉಂಟು. ಆದರೆ ಡಯಾಬಿಟಿಸ್ ಬಂದ ನಂತರ ಸ್ವೀಟ್ ತಿಂದರೆ ಸಕ್ಕರೆ ಹೆಚ್ಚಾಗಲಿಕ್ಕೆ ಒಂದು ಸುಲಭ. ಈಗ ನನಗೆ ಡಯಾಬಿಟಿಸ್ ಉಂಟು ಅಂತ ಎಣಿಸಿಕೋ. ನಾನೀಗ ಒಂದು 2 ಇಡ್ಲಿ ತಿಂದರೆ ಬೆಳಿಗ್ಗೆ ಕಾಪಿಗೆ, ಅದರಲ್ಲೆಲ್ಲ ಫೈಬರ್ ಉಂಟು, ಅದು ಸಕ್ಕರೆ ಸ್ವಲ್ಪ ಆಗ್ತದೆ ಮತ್ತೆ ಒಳಗೆ ಹೋಗ್ತದೆ. ಅದರ ಬದಲಿಗೆ ನಾನು ಬೇಡ, ಅದರಲ್ಲಿ ಎಷ್ಟು ಬರ್ತದೆ, ಒಂದು 2 ಇಡ್ಲಿಯಲ್ಲಿ 150 ಕ್ಯಾಲರಿ ಅಲ್ವಾ, ನಾನು ಒಂದು ಹಲ್ವ ತಿಂತೇನೆ, ನನಗೆ ಹಲ್ವ ಒಳ್ಳೇದಾಗ್ತದೆ ಅಂತ ತಿಂದರೆ ಅದು ಹಲ್ವ ತಿಂದ ಕೂಡ ಸಕ್ಕರೆ ಮೇಲೆ ಹೋಗ್ತದೆ, ನನ್ನ ಸಕ್ಕರೆ ಒಂದಮ್ಮ ಮೇಲೆ ಹೋಗ್ತದೆ. ಇದು ಇಡ್ಲಿ ತಿಂದರೆ ಅದು ನಿಧಾನದಲ್ಲಿ ಮೇಲೆ ಹೋಗ್ತದೆ. ಸೊ ಅಷ್ಟೇ ವ್ಯತ್ಯಾಸ. ಮತ್ತೆ ಈ ಸಕ್ಕರೆ ತಿಂದು ಡಯಾಬಿಟಿಸ್ ಬರುವುದಿಲ್ಲ. ಇದು ಪ್ರೋಸಿಸ್ ಕಾನ್ಸ್ ಅಂತ ಹೇಳೋದು ನಾವು. ಈಗ ಎಲ್ಲ ಕಪ್ಪಿದ್ದವರು ಕೆಟ್ಟ ಜನರು ಅಂತ ಒಂದು ಹೇಳಿದರೆ, ಕೆಟ್ಟ ಜನರೆಲ್ಲ ಕಪ್ಪಿರ್ಬೇಕು ಅಂದ್ರೆ ಯಾಕವ ಇಲ್ಲ ಹಾಗೆ. ಅಥವಾ ಎಲ್ಲ ಬಿಳಿಯವರು ಒಳ್ಳೆಯವರು ಅಂದ್ರೆ ಅದಕ್ಕೆ ಅರ್ಥ ಉಂಟಾ? ಕಪ್ಪಿನವರು ಕೂಡ ಒಳ್ಳೆಯವರು ಇರ್ಬೋದಲ್ವಾ? ಸೊ ಈಗ ಅದೇ ಒಂದು ಕಾರಣದಿಂದ ತುಂಬಾ ಜನ ಸ್ವೀಟ್ಸ್ ತಿಂದ್ರೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳಿ, ಶುಗರ್ ಇಲ್ಲದೆ ಇರೋರು ಕೂಡ ಈ ಶುಗರ್ಲೆಸ್ ಸ್ವೀಟ್ಸ್, ಆಮೇಲೆ ಅಂಗಡಿಯಲ್ಲಿ ಸಿಗುವಂತಹ ಬೇರೆ ಬೇರೆ ಎಲ್ಲ ಶುಗರ್ಲೆಸ್ ಅಂತ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಅದನ್ನೇ ಸೇವಿಸ. ಆ ಶುಗರ್ಲೆಸ್ ಅಂತ ಕೊಡ್ತಾರಲ್ಲ, ಅದೆಲ್ಲ ಮಚ್ ಮೋರ್ ಡೇಂಜರಸ್ ದನ್ ಶುಗರ್. ಆ ಶುಗರ್ ಫ್ರೀ ಟ್ಯಾಬ್ಲೆಟ್ ಅಲ್ಲ, ಶುಗರಿಗೆ ಎಂತದೆಲ್ಲ ಕೊಡ್ತಾರೆ, ಅದನ್ನು ಶುಗರ್ನ ಹಾಗೆ ಆಗ್ಲಿಕ್ಕೆ. ಈಗ ಕೆಲವರೆಲ್ಲ ಚಾಕೆಲ್ಲ ಹಾಕೊಂಡು ಕೊಡಿ, ಅದು ಬಹಳ ಹಾಳು. ಅದರಿಂದ ಸ್ವಲ್ಪ ಶುಗರ್ ತಿಂದ್ರೆ ಒಳ್ಳೇದು, ತೊಂದರೆ ಇಲ್ಲ. ಆದರೆ ನಿನಗೆ ಸ್ವಲ್ಪ ತಿನ್ನಲೇಬೇಕು ಅಂತ ಆಸೆ ಇದ್ರೆ ಬೆಲ್ಲ ತಿನ್ಬಹುದು. ಬೆಲ್ಲ ಆಂಟಿ ಆಕ್ಸಿಡೆಂಟ್, ಶುಗರ್ ಆಕ್ಸಿಡೆಂಟ್. ಶುಗರ್ ಬಹಳ ಹಾಳು. ಈ ಬಿಳಿ ಶುಗರ್ ಉಂಟಲ್ವ, ಅದರಷ್ಟು ದೊಡ್ಡ ಒಂದು ವಿಷ ಬೇರೆ ಇಲ್ಲ. ಅದರಿಂದ ಅದನ್ನು ಎಲ್ಲ ಕಮ್ಮಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು, ಖಾಲಿ ಡಯಾಬಿಟಿಸ್ಗೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಕೇವಲ ಎಕ್ಸರ್ಸೈಸ್ ಮತ್ತು ಡಯಟ್ ಇಂದ ಮಧುಮೇಹನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನಾ, ಅಥವಾ ಮೆಡಿಕೇಶನ್ ಇದಕ್ಕೆ ಬೇಕೇ ಬೇಕಾಗತ್ತಾ? ನೀವೇನ್ ಹೇಳ್ತೀರಾ? 90% ಜನರ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಆಹಾರ ಮತ್ತೆ ವ್ಯಾಯಾಮದಿಂದ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಕಂಟ್ರೋಲ್ ಮಾಡಬಹುದು. ಯಾವ ರೀತಿ ವ್ಯಾಯಾಮ ಅಂತಿಲ್ಲ, ಒಂದೇ ವ್ಯಾಯಾಮ. ನಿಮ್ ಕೆಲಸ ಸಮೀಕ್ಷೆಕಾರಿ, ನೀನು ಗದ್ದೆ ಉಳಿತೀಯ, ನಿನಗೆ ಹೋಗಿ ನಾನು ಬೆಳಿಗ್ಗೆ ಒಂದು ವಾಕ್ ಮಾಡೋದ್ರೆ ಅದರ ಅರ್ಥ ಇಲ್ಲ. ಆ ಗದ್ದೆಯನ್ನು ಒಳ್ಳೆ ಉತ್ತರ ಆಯ್ತು. ನೀನು ಕಟ್ಟಿಗೆ ಕಡಿತೀಯ, ಕಟ್ಟಿಗೆ ಕಡಿ. ನೀನು ಮೇಸ್ತ್ರಿ ಕೆಲಸ ಮಾಡ್ತೀಯ, ಮೇಸ್ತ್ರಿ ಕೆಲಸ ಮಾಡು. ನೀನು ನಡಿಬೇಕಂತಿಲ್ಲ. ನೀನು ಆಫೀಸ್ನಲ್ಲಿ ಕೆಲಸ ಮಾಡ್ತೀಯ, ನೀನು ನಡಿಬೇಕು. ನೀನು ಮನೆಯಲ್ಲಿ ಸುಮ್ಮನೆ ಇದೆಯಾ, ನೀನು ನಡಿಬೇಕು. ಅಥವಾ ಸ್ವಿಮ್ ಮಾಡಬೇಕು, ಅಥವಾ ಸೈಕ್ಲಿಂಗ್ ಮಾಡಬೇಕು. ಇದೆಲ್ಲ ಒಳ್ಳೆಯ ವ್ಯಾಯಾಮ. ಆದರೆ ಓಡಬಾರದು. ಓಡುವುದು ಬಹಳ ಹಾಳು, ಕಾಲಿಗೆ ಹಾರ್ಟಿಗೆ ಎಲ್ಲ ಹಾಳು. ಕೆಲವರು ಬೆಳಿಗ್ಗೆ ಎದ್ದು ಚಡ್ಡಿ ಹಾಕಿ ಓಡ್ತಾರೆ. ಅದಕ್ಕೆ ನಾನು ಹೇಳೋದು ರನ್ ಟು ಡೆತ್ ಅಂತ. ಓಡುವುದು ಬಹಳ ಹಾಳು. ಮನುಷ್ಯನನ್ನು ಓಡಲಿಕ್ಕೆ ಅಂತ ದೇವರು ಮಾಡಲಿಲ್ಲ, ಮನುಷ್ಯನನ್ನು ನಡಿಲಿಕ್ಕೆ ಅಂತ ಮಾಡಿದ್ದು. ಓಡುವ ಪ್ರಾಣಿಗಳಿಗೆ 4 ಕಾಲು ಬೇಕು, ಮನುಷ್ಯನಿಗೆ ಇರುವುದು 2 ಕಾಲು. ಹಾಗಾಗಿ 2 ಕಾಲು ಮತ್ತೆ 4 ಕಾಲಿನ ನೀ ಜಾಯಿಂಟ್ ಒಂದೇ ಲೆಕ್ಕ. ನೀನು ಓಡಿದ್ರೆ 2 ಕಾಲಿನಿಂದ ಓಡಿದ್ರೆ ಸೆಂಟರ್ ಆಫ್ ಗ್ರಾವಿಟಿ ಹೊರಗೆ ಬೀಳ್ತಾವಾಗೆಲ್ಲ ನಿನ್ನ ಜಾಯಿಂಟ್ ಹಾಳಾಗ್ತದೆ. ಜಾಗಿಂಗ್ ಬಹಳ ಹಾಳು. ಜಾಗಿಂಗ್ ಇಸ್ ದ ಈಸಿಯೆಸ್ಟ್ ವೇ ಟು ಕಿಲ್ ಯುವರ್ ಸೆಲ್ಫ್ ಫಾಸ್ಟರ್. ವಾಕಿಂಗ್, ಅದು ವಾಕಿಂಗ್ ನಲ್ಲಿ ಕೂಡ ಕೆಲವರಿದ್ದಾರೆ ತುಂಬಾ ಹಣ ಇದ್ದವರು, ಮನೆಯಲ್ಲಿ ಒಂದು ಮೆಷಿನ್ ಇಟ್ಕೊಂಡು ವಾಕ್ ಮಾಡ್ತಾರೆ. ಅದರಲ್ಲಿ ಸಂತೋಷ ಇಲ್ಲ. ಸಂತೋಷ ಏನು? ವಾಕಿಂಗ್ ನಲ್ಲಿ ಏನು ಸಂತೋಷ? ಖಾಲಿ ವಾಕಿಂಗ್ ಮಾತ್ರ ಅಲ್ಲ. ಈಗ ಇವ್ರು ಸಿಕ್ಕಿದ್ರು ದಾರಿಯಲ್ಲಿ ಹೋಗುವ, ನೀನು ಸಿಕ್ಕಿದೆ, ಹಲೋ ರಕ್ಷಾ ಹೇಗಿದ್ಯಾ ಅಂತ ಕೇಳಿದ್ರೆ ನಿನ್ನ ಮುಖದಲ್ಲಿ ಒಂದು ನೆಗೆ ನೋಡಿದ್ರೆ ನನಗೆ ಅದೊಂದು ಸಂತೋಷ. ಅಲ್ಲಿ ನನ್ನ ಸಕ್ಕರೆ ಕೆಳಗೆ ಬರ್ತದೆ. ಅದಕ್ಕೆ ಹೇಳೋದು ಹ್ಯಾಪಿನೆಸ್ ಅಂತ. ಹ್ಯಾಪಿನೆಸ್ ಹೇಗೆ ಬರೋದು ಗೊತ್ತುಂಟ? ಇನ್ನೊಬ್ಬರಿಗೆ ಹ್ಯಾಪಿನೆಸ್ ಕೊಡಬೇಕು. ಆ ಬೆಳಿಗ್ಗೆ ಒಂದು ವಾಕ್ ಮಾಡುವಾಗ ತುಂಬಾ ಆಪರ್ಚುನಿಟಿ ಸಿಗ್ತದೆ ಹ್ಯಾಪಿನೆಸ್ ಕೊಡಲಿಕ್ಕೆ. ಸಿಕ್ಕಿದವರಿಗೆಲ್ಲ ಒಂದು ನಮಸ್ಕಾರ. ಈ ಕೆಲವರು ಇದ್ದಾರೆ ಮಾಡ್ಕೊಂಡು ವಾಕ್ ಮಾಡೋದು, ಯಾರನ್ನು ನೋಡಿದ್ರೆ ಅವ್ರು ವಾಕ್ ಮಾಡದೆ ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೇದು. ಸೊ ಅದು ಒಂದು. ಎರಡನೇದು ಹಕ್ಕಿ ಉಂಟು, ಬೆಳಿಗ್ಗೆ ನೋಡಿದ್ರೆ ನೀನು ಮರ ಅಂದಾಡ್ತದೆ, ಫ್ರೆಶ್ ಏರ್ ಉಂಟು. ಇದು ಏನು ಒಂದು ಸಂತೋಷ. ಮನೆಗೆ ಬರುವಾಗ ಎಲ್ಲ ಕಾಯಿಲೆ ಹೋಗ್ತದೆ. ಇನ್ನು ಶುಗರ್ ಪೇಷಂಟ್ಸ್ಗಳಿಗೆ ಶುಗರ್ ಜಾಸ್ತಿ ಆದರೆ ಅಥವಾ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆದಾಗ ಹಾರ್ಟ್ಗೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಹಾರ್ಟ್ ಅಟ್ಯಾಕ್ ಕೂಡ ಸಂಭವಿಸಬಹುದು ಅಂತ ಹೇಳ್ತಾರೆ. ಸೊ ಈ ಡಯಾಬಿಟಿಸ್ಗೂ ಹಾರ್ಟ್ಗೂ ನೇರ ಸಂಬಂಧ ಇದೆ ಅಂತ ಹೇಳ್ತಾರೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ? ಡಯಾಬಿಟಿಸ್ ಹೆಚ್ಚಾದ್ರೆ ಹೃದಯಕ್ಕೆ ಮಾತ್ರ ಅಲ್ಲ, ದೇಹದ ಪ್ರತಿ ಅಂಗಕ್ಕೂ ಕಾಯಿಲೆ ಬರ್ತದೆ. ಯಾಕಂದ್ರೆ ಅದಕ್ಕೆ ಹೇಳೋದು ಗ್ಲೈಕಾಸಿಲೇಷನ್ ಅಂತ. ಪ್ರತಿ ಅಂಗದ ಪ್ರೋಟೀನಿಗೆಲ್ಲ ಸಕ್ಕರೆ ಸೇರಿಕೊಳ್ತದೆ. ಈಗ ನಿನಗೆ ಕಣ್ಣು ಬೇಗ ಕ್ಯಾಟ್ರಾಕ್ಟ್ ಬರ್ತದೆ. ಯಾಕೆಂದ್ರೆ ಕ್ಯಾಟ್ರಾಕ್ಟ್ ಟ್ರಾನ್ಸ್ಪ್ಲಾಂಟ್, ಇದು ಗ್ಲಾಸಿನ ಹಾಗಿರ್ಬೇಕು. ಅದಕ್ಕೆ ಹೋಗಿ ಸಕ್ಕರೆ ಕೂತ್ಕೊಂಡ್ರೆ ಅದು ಅಲ್ಲಿಗೆ ಗ್ಲೈಕಾಸಿಲೇಷನ್ ಆಗ್ತದೆ. ಹಾಗೆ ಹೃದಯದಲ್ಲಿ ಕೂಡ ಎಲ್ಲ ಬದಲಾವಣೆಗಳು, ಎಲ್ಲ ಅಂಗದಲ್ಲಿ ಬದಲಾವಣೆಗಳಾಗ್ತವೆ. ಓಕೆ ಡಾಕ್ಟರ್, ಕೊನೆಯದಾಗಿ ಮಧುಮೇಹಿಗಳಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ರೀತಿ ಅವರು ಮೆಡಿಕೇಶನ್ ಇಲ್ಲದೇನೆ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಶುಗರ್ ಅನ್ನ ಮೇಂಟೈನ್ ಮಾಡಬಹುದು ಅಂತ ಹೇಳ್ತೀರಾ?
ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಅಲ್ಲ. ಮಧುಮೇಹ ಅಂದರೆ ದೇಹದ ಸಮಗ್ರ ಮೆಟಬಾಲಿಸಮ್ ಹೆಚ್ಚು ಕಡಿಮೆ ಆಗ್ತದೆ. ಸಕ್ಕರೆ ಖಾಲಿ ಒಂದು ಮೆಷರು. ಹೇಗೆ ಜ್ವರವನ್ನು ನೋಡಲಿಕ್ಕೆ ಥರ್ಮಾಮೀಟರ್ ಇಡ್ತೇವ, ಆ ಮೆಟಬಾಲಿಸಮ್ ಏನಾಗಿದೆ ಅಂತ ನೋಡಲಿಕ್ಕೆ ಸಕ್ಕರೆಯನ್ನು ಒಂದು ಮೆಷರಾಗಿ ಇಟ್ಕೊಳ್ಳೋದಷ್ಟೇ. ಹಾಗಾಗಿ ಸಕ್ಕರೆಯನ್ನೇ ನಾನು ಕೆಳಗೆ ತರಬೇಕು ಅಂದರೆ ಅದಕ್ಕೆ ಹೇಳೋದು ಸರೋಗೇಟ್ ಎಂಡ್ ಪಾಯಿಂಟ್ ಅಂತ. ಅದು ಒಳ್ಳೆಯದಲ್ಲ. ನನ್ನ ಆರೋಗ್ಯವನ್ನು ನಾನು ಒಳ್ಳೇದು ಮಾಡ್ಕೊಳ್ಬೇಕು ಅಂತ ಇರಬೇಕು. ಆರೋಗ್ಯ ಒಳ್ಳೇದು ಮಾಡ್ಕೊಳ್ಬೇಕಾದ್ರೆ ಆಹಾರವನ್ನು ಮೊದಲು ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಮತ್ತು ವ್ಯಾಯಾಮ ಮಾಡಬೇಕು. ಆದ್ದರಿಂದ ಡಯಾಬಿಟಿಸ್ ಅಂದರೆ ಮಾತ್ರೆ ಅಂತ ಸಕ್ಕರೆ ಅಂದರೆ ಮಾತ್ರೆ, ಇದು ತಪ್ಪು, ಇದೆಲ್ಲ ಸುಳ್ಳು. ಮತ್ತು ಆಹಾರ ತಿನ್ನುವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ತಿನ್ನಬೇಕು, ಇದು ಮುಖ್ಯ. ಇನ್ನು ಕೆಲವರಿದ್ದಾರೆ ನಾನು ಸ್ವಲ್ಪವೇ ತಿನ್ನುವುದು ಡಾಕ್ಟ್ರೆ ಅಂತ ಕೇಳಿದರೆ, ನಾನೇನು ಊಟ ಮಾಡೋದಿಲ್ಲ ಸರ್, ನಾನು 2 ಇಡ್ಲಿ ಬೆಳಿಗ್ಗೆ. ನೋಡಿ ನಮ್ಮ ಹೆಂಡ್ತಿದ್ದಾಳಲ್ಲ 10 ಇಡ್ಲಿ ತಿಂತಾಳೆ ಅಂತ. ಅವರ ದೇಹ ಬೇರೆ, ನಿಮ್ಮ ದೇಹ ಬೇರೆ. ಅವ್ರು 10 ಇಡ್ಲಿ ತಿಂದು ಡಯಾಬಿಟಿಸ್ ಇರಲಿರ್ಬೋದು, ನೀವು 2 ಇಡ್ಲಿ ತಿಂದು ಡಯಾಬಿಟಿಸ್ ಆಗಬಹುದು. ನಾನು ಎಂತ ಹೇಳ್ತೇನೆ ಅದಕ್ಕೆ ಅಂದರೆ, ಆಹಾರ ಅಂದರೆ ಈ ತೂತಿನಿಂದ ಒಳಗೆ ಹೋಗೋದಕ್ಕೆಲ್ಲ ಆಹಾರ ಅಂತ ಹೇಳೋದು. ನೀರನ್ನು ಬಿಟ್ಟು, ನೀರಿಗೊಂದು ಕ್ಯಾಲರಿ ಇಲ್ಲ, ಬಾಕಿ ಎಲ್ಲದೇ ಕ್ಯಾಲರಿ ಉಂಟು. ನೀವು ಇವತ್ತೇನದ ತಿಂತಾ ಇದ್ದೀರಿ, ನಾಳೆಯಿಂದ ಅದನ್ನು ಅರ್ಧ ಮಾಡಿ ಮುಗೀತು. ಅದು ಬೇಡ ಇದು ಬೇಡ ಅಂತಿಲ್ಲ. ಮತ್ತೆ ಆಹಾರವನ್ನು ಒಮ್ಮೆ ತಿನ್ನಬೇಡಿ, ಅದು ಒಳ್ಳೆಯದಲ್ಲ. ಮೇಲೆ ಹೋಗ್ತದೆ ಸಕ್ಕರೆ, ಮತ್ತೆ ಕೆಳಗೆ ಬರ್ತದೆ. ಆವಾಗ ಸ್ವಲ್ಪ ಆಹಾರ ತಗೊಳ್ಳಿ. ನಾನಿದನ್ನು ಹೆಚ್ಚಿನವರಿಗೆ ಕಷ್ಟ ಮಾಡಲಿಕ್ಕೆ, ಆದರೆ ಸಾಧ್ಯ ಇದ್ದರೆ ಒಂದು ದಿವಸಕ್ಕೆ 6 ಸಲ ಆಹಾರ ತಗೊಳ್ಬೋದು. 8:30, 10:30, 12:30, 3:30, 6:30, 9:30, ಸ್ವಲ್ಪ. ಮತ್ತು ಕೆಲವರು ಇದ್ದಾರೆ, ನಾನು ಫ್ರೂಟ್ಸ್ ಎಲ್ಲ ತೆಕ್ಕೊಳ್ಳೋದಿಲ್ಲ, ಭಾಳ ಹಾಳು. ಫ್ರೂಟ್ಸ್ ತೆಕ್ಕೊಳ್ಬೇಕು, ಆದರೆ ಕೆಲವು ಫ್ರೂಟ್ಸನ್ನು ತೆಕ್ಕೊಳ್ಳೋದು ಸ್ವಲ್ಪ ಕಷ್ಟ. ಒಂದು ಚಿಕ್ಕು, ಇನ್ನೊಂದು ದೊಡ್ಡ ಬಾಳೆಹಣ್ಣು ಈ ಸೈಜಿದ್ದು, ಮತ್ತೆ ದೊಡ್ಡ ಮಾವಿನ ಹಣ್ಣು, ಇದು ಮತ್ತೆ ದ್ರಾಕ್ಷಿ. ಇದರಲ್ಲೂ ಸಕ್ಕರೆ ಅಂಶ ಹೆಚ್ಚಿಗೆ. ಬಾಕಿ ಬಹಳ ಒಳ್ಳೆಯ ಫ್ರೂಟ್, ಅದು ನಮ್ಮ ಊರಿನಿಗೆ ಇವರಿಗೆ ಹೇಳ್ತಾ ಇದ್ದೇನೆ ನಾನು, ಯಾಕಂದರೆ ಫ್ರೆಶ್ ಸಿಗ್ತದೆ. ಇದು ಪೇರಳೆ, ಸೀಬೆಹಣ್ಣು. ಅದರಷ್ಟು ಒಳ್ಳೆಯದು ಒಂದು ಡಯಾಬಿಟಿಸ್ಗೆ ಮದ್ದೇ ಇಲ್ಲ. ಅದರಲ್ಲಿ 2 ಒಳ್ಳೆ ಗುಣ ಉಂಟು. ಒಂದು ಅದು ಒಳ್ಳೆ ಹೌದು, ಅದರಲ್ಲಿ ವೈಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಉಂಟು. ಅಲ್ಲದೆ ಅದರ ಬೀಜ ಎಲ್ಲ ಒಟ್ಟುಗೂಡಿ ಮರುದಿವಸ ಹೊರಗಡೆ ಹೋಗಲಿಕ್ಕೆ ಅದೊಂದು ಬಾಂಬಿನಾಗ ಹೋಗ್ತದೆ, ಅಷ್ಟು ಸುಲಭದಲ್ಲಿ ಹೋಗ್ತದೆ. ಇಲ್ಲಿ ಸ್ವಲ್ಪ ವಯಸ್ಸಾದ ಕೂಡ ಹೊರಗಡೆ ಹೋಗ್ಲಿಕ್ಕೆ ಕಷ್ಟ, ಅಲ್ಲಿ ಹೋಗಿ ಮಾಡ್ತಾರೆ. ಮಾಡಿದ ಕೂಡಲೇ ಹರ್ನಿಯ ಬರ್ತದೆ, ಇನ್ನೊಂದು ಪೈಲ್ಸ್ ಬರ್ತದೆ. ಇದೆಲ್ಲ ಯಾವುದಿಲ್ಲ ಪೇರಳೆ ತಿಂದರೆ. ಮತ್ತೊಂದು ಗುಟ್ಟು ಹೇಳ್ತೇನೆ ಡಯಾಬಿಟಿಸ್ ಇದ್ದವರಿಗೆ, ಮಾವಿನ ಹಣ್ಣಿನಲ್ಲಿ ಡಯಾಬಿಟಿಸ್ಗೆ ಒಂದು ಔಷಧಿ ಉಂಟು. ಹೌದು, ಆದರೆ ಮಾವಿನ ಹಣ್ಣು ತಿನ್ನಿಂತ ಯಾರಿಗೂ ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ. ಯಾಕಂದರೆ ಒಂದು ಮಾವಿನ ಹಣ್ಣು ಎಲ್ಲ ತಿಂದು ಬಿಡ್ತಾರೆ. 2 ತುಂಡು ಮಾವಿನ ಹಣ್ಣು ತಿನ್ಬೋದು ಒಂದು ದಿವಸಕ್ಕೆ ಬೇಕಿದ್ರೆ, ಸಣ್ಣದು. ಅದರಲ್ಲಿ ತುಂಬ ಒಳ್ಳೆ ಮದ್ದುಂಟು, ಔಷಧಿ ಉಂಟು. ಇನ್ನು ನಮ್ಮಲ್ಲಿ ಕೆಲವು ಈ ಸಕ್ಕರೆಯನ್ನು ಕೆಳಗೆ ತರುವಂತಹ ಸಸ್ಯಗಳಿವೆ. ಒಂದು ಮುಖ್ಯವಾಗಿ ಏನು ಅಂದರೆ ಹಾಗಲಕಾಯಿ. ಅದು ಬಹಳ ಒಳ್ಳೆಯದು. ಅದನ್ನು ಸ್ವಲ್ಪ ಬ್ರಷ್ನಲ್ಲಿ ತೊಳಿಬೇಕು, ಟೂತ್ ಬ್ರಷ್ನಲ್ಲಿ ಸಾಬೂನು ಹಾಕಿ ತೊಳಿಬೇಕು. ಯಾಕಂದರೆ ಅದಕ್ಕೆ ಸ್ಪ್ರೇ ಮಾಡ್ತಾರೆ, ಅದರಲ್ಲಿ ಕೂತ್ಕೊಳ್ತದೆ. ಅದನ್ನೆಲ್ಲ ತೊಳೆದು ಒಂದು ಉಪ್ಪು ನೀರಿನಲ್ಲಿ ರಾತ್ರಿಯಲ್ಲಿ ಇಟ್ಟು ಮರುದಿವಸ ಖಾಲಿ ನೀರಿನಲ್ಲಿ 3 ಸಲ ತೊಳೆದು ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಹಾಗೆ ಕಚ್ಚಬೇಕು. ಅದರ ಬಹಳ ಒಳ್ಳೆ ಮದ್ದು ಉಂಟು ಸಕ್ಕರೆಯನ್ನು ಕೆಳಗೆ ತರಲಿಕ್ಕೆ ಹಾಗಲಕಾಯಲ್ಲಿ. ಇನ್ನೊಂದು ಬಹಳ ಒಳ್ಳೆಯದು ಯಾವುದಂದರೆ ಹಲಸಿನಕಾಯಿ. ಹಲಸಿನ ಹಣ್ಣಲ್ಲ, ಹಲಸಿನಕಾಯಿ. ಹಲಸಿನಕಾಯಿದ್ದು ಒಂದು ಪದಾರ್ಥ ಮಾಡಿ ತಿಂದರೆ ನಿಮ್ಮ ಸಕ್ಕರೆ ಇಲ್ಲಿ ಆಕಾಶದಿಂದ ಕೆಳಗೆ ಬರ್ತದೆ. ಅದು ನೀವು ಎಲ್ಲಿಯಾದರೂ ಇನ್ಸುಲಿನ್ ತೆಕ್ಕೊಳ್ಳೋರು ಹಲಸಿನಕಾಯಿದ್ದು ಪದಾರ್ಥ ತಿನ್ನಬಾರ್ದು, ಹೈಪೋಗ್ಲೈಸಿಮಿ ಆಗ್ತದೆ. ಅಷ್ಟು ಸಕ್ಕರೆ ಕಮ್ಮಿ ಆಗ್ತದೆ. ಎಷ್ಟು ಬಡವರಿಗೆ ಎಷ್ಟು ಒಳ್ಳೇದು ನೋಡಿ. ಹಲಸಿನಕಾಯಿದ್ದು ಪದಾರ್ಥ ಮಾಡಿ ತಿಂದರೆ 5 ದಿವಸ ಆಗಲು ಇಲ್ಲಿ ಸಕ್ಕರೆ ಡಯಾಬಿಟಿಸ್ ಇಲ್ಲ. ಓಕೆ ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಮಧುಮೇಹದ ಬಗ್ಗೆ. ಸಕ್ಕರೆ ಕಾಯಿಲೆಗೆ ಯಾವ ರೀತಿ ಆಹ್ವಾನವನ್ನ ಜನರೇ ನೀಡ್ತಾರೆ, ಯಾವ ರೀತಿಯಾದಂತಹ ಒಂದು ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡಿದ್ರೆ ಸಕ್ಕರೆ ಕಾಯಿಲೆಯಿಂದ ದೂರ ಇರಬಹುದು, ಹಾಗೇನೆ ಮೆಡಿಕೇಶನ್ ಇಲ್ಲದೇನೆ ಕೂಡ ಸಕ್ಕರೆ ಕಾಯಿಲೆನ ಹತೋಟಿಯಲ್ಲಿ ಯಾವ ರೀತಿ ಇಟ್ಕೊಳ್ಬಹುದು. ಕೇವಲ ಮೆಡಿಕೇಶನ್ ನ ಮಾತ್ರ ಅವಲಂಬಿಸಿದ್ರೆ ಇದು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ, ಬಟ್ ಅದು ಹಾಗಲ್ಲ ಅನ್ನೋದನ್ನ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಸಾಕಷ್ಟು ವಿಚಾರಗಳು ನಮ್ಮ ವೀಕ್ಷಕರು ಕೂಡ ಇದರಿಂದ ತುಂಬಾನೇ ಇನ್ಫಾರ್ಮೇಶನ್ ಅನ್ನ ತಗೊಂಡಿರ್ತಾರೆ. ಎಸ್ಪೆಷಲಿ ಮಧುಮೇಹಿಗಳಿಗೂ ಕೂಡ ಒಂದು ಉಪಯುಕ್ತವಾದಂತಹ ಮಾಹಿತಿ ಈ ಕಾರ್ಯಕ್ರಮದಲ್ಲಿ ನೀವು ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ನಮಸ್ಕಾರ ವೀಕ್ಷಕರೇ, ಇದು ಈ ವಾರದ ವಿಶೇಷ. ಮುಂದಿನ ವಾರ ಮತ್ತೊಂದು ವಿಶೇಷವಾದಂತಹ ಒಂದು ಸಬ್ಜೆಕ್ಟ್ ಒಂದಿಗೆ ಡಾಕ್ಟರ್ BM ಹೆಗ್ಡೆ ಅವರು ನಮ್ಮ ಜೊತೆ ಮಾತನಾಡ್ತಾರೆ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.